ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ರೆಸಿಪಿಯಲ್ಲಿ ನೀವು ನೋಡಬಹುದು ಆಲೂಗಡ್ಡೆ ಹಾಗೂ ಅಕ್ಕಿ ಉಪಯೋಗಿಸಿಕೊಂಡು ಒಂದು ಅದ್ಭುತವಾದ ಸ್ನ್ಯಾಕ್ಸ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಇದರ ತಯಾರಿ ತುಂಬ ಸರಳವಾಗಿರುತ್ತೆ ಹಾಗೂ ರುಚಿ ಅದ್ಭುತವಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ. ಇದು ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ಗಂತೂ ಸಖತ್ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಸೈಡ್ ಡಿಶ್ ಆಗಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗಾದರೆ ಬನ್ನಿ ಲೇಟ್ ಮಾಡದೆ ಈ ರೆಸಿಪಿ ಹೇಗೆ ಮಾಡೋದು ಅಂತ ತಿಳ್ಕೊಂಬರೋಣ. ನಾನು ನಾರ್ಮಲ್ ರಾ ರೈಸ್ ತೊಗೊಂಡಿರೋದು. ಇದನ್ನು 1 ಅವರ್ ನಾನು ನೆನೆಸಿಟ್ಟಿದ್ದೆ. ಇದನ್ನು ನೀಟಾಗಿ ವಾಶ್ ಮಾಡಿ 1 ಅವರ್ ನೆನೆಸಿಟ್ಟಿದ್ದೆ. ಹಾಗೆ 3 ಆಲೂಗಡ್ಡೆ ತೊಗೊಂಡಿದ್ದೀನಿ. ಹಾಗೆ ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಹಾಗೂ ಜೀರಿಗೆ. ಇದಿಷ್ಟು ನಮಗೆ ಬೇಕಾಗಿರುವ ಸಾಮಗ್ರಿಗಳು. ಇನ್ನೂ ಏನಾದರೂ ಮಿಸ್ ಆಗಿದ್ರೆ ಅಡುಗೆ ಮಾಡ್ತಾ ತಿಳ್ಕೊಳ್ಳೋಣ. ಹಾಗೆ ಸ್ವಲ್ಪ ಶುಂಠಿ ಕೂಡ ತಗೊಂಡಿದ್ದೀನಿ. ಇವಾಗ ಬನ್ನಿ ಹೇಗೆ ಮಾಡೋದು ಅಂತ ತಿಳಿಯೋಣ. ಮೊದಲು ಅಕ್ಕಿನ ನೆನೆಸಿಟ್ಟಿದ್ದಂತಹ ಅಕ್ಕಿನ ರುಬ್ಕೊಂಬರ್ಬೇಕಾಗತ್ತೆ. ಇದು ತುಂಬ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರಬೇಕು. ನೀರು ಆದಷ್ಟು ಸ್ವಲ್ಪ ಕಡಿಮೆ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ನಾವು ರುಬ್ಕೊಂಬರೋಣ. ಹಾಗೆ ಇದಕ್ಕೆ ಸ್ವಲ್ಪ ಶುಂಠಿ, ಮೆಣಸಿನ್ಕಾಯಿ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ಬೇಕಾಗತ್ತೆ. ನೋಡಿ, ಈ ರೀತಿ ತುಂಬ ನುಣ್ಣಗೆ. ಹಾಗೆ ನೀರು ಸ್ವಲ್ಪ ಕಡಿಮೆ ಹಾಕಿ, ಯಾಕಂದರೆ ನಾವು ಬೇಯಿಸಿದಂತಹ ಆಲೂಗಡ್ಡೆ ಹಾಕ್ತೀವಲ್ವ, ಆಲೂಗಡ್ಡೆ ಹಾಕಿದ ನಂತರ ನೀರಿನ ಅಂಶ ಹೆಚ್ಚಾಗುತ್ತೆ. ಅದಕ್ಕಾಗಿ ನೀರು ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಂಬರ್ಬೇಕಾಗತ್ತೆ. ಇವಾಗ ಮಿಕ್ಕಿದಂಥ ಅಕ್ಕಿ ಕೂಡ ರುಬ್ಕೊಂಡು ಅದಕ್ಕೆ ಸೇರಿಸ್ಕೊಂಡಿದ್ದೀನಿ. ಈಗ ಆಲೂಗಡ್ಡೆ ರುಬ್ಕೊಂಬರೋಣ. ಆಲೂಗಡ್ಡೆ ಕೂಡ ನುಣ್ಣಗೆ ರುಬ್ಕೊಂಬರ್ಬೇಕಾಗತ್ತೆ. ರುಬ್ಬಿದಂಥ ಆಲೂಗಡ್ಡೆಯನ್ನು ಅಕ್ಕಿ ಜೊತೆ ಸೇರಿಸ್ಕೊಳ್ಳೋಣ. ಇದನ್ನು ಆದಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಾಗೆ ನೆನಪಿರಲಿ, ನೀರು ಸ್ವಲ್ಪ ಕೂಡ ಹಾಕ್ಕೋಬೇಡಿ. ಇದರಲ್ಲಿ ನೀರಿನ ಅಂಶ ಹೆಚ್ಚಾಗಿರೋದ್ರಿಂದ ನೀರು ಸ್ವಲ್ಪ ಕೂಡ ಹಾಕ್ಕೊಳ್ಳೋದು ಬೇಡ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಹಾಗೂ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಂತಹ ಈರುಳ್ಳಿ ಸಹ ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಈ ಸ್ನ್ಯಾಕ್ಸ್ ಬರುತ್ತೆ. ಇದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ನೀವು ಒಮ್ಮೆ ಮಾಡಿ, ಅವರು ತುಂಬ ಇಷ್ಟಪಟ್ಟು ತಿಂತಾರೆ. ಬೇಡ ಅನ್ನೋರು ಕೂಡ ಖಾಲಿ ಮಾಡಿಬಿಡ್ತಾರೆ, ಅಷ್ಟೊಂದು ಚೆನ್ನಾಗಿರುತ್ತೆ ಈ ಸ್ನ್ಯಾಕ್ಸ್. ಮಕ್ಕಳಿಗೆ ಎಲ್ಲ ದೊಡ್ಡವ್ರಿಗೂ ಕೂಡ ತುಂಬಾ ಇಷ್ಟ ಆಗುವಂಥ ರೆಸಿಪಿ ಇದು. ಇದನ್ನು ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅಟ್ಲೀಸ್ಟ್ ಒಂದು 5ರಿಂದ 10 ನಿಮಿಷ ಆದರೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಈ ಸ್ನ್ಯಾಕ್ಸ್ ತುಂಬ ಸಾಫ್ಟಾಗಿ, ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಸಾಫ್ಟಾಗಿ, ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗೆ ನೆನಪಿರಲಿ, ಅಕ್ಕಿಯನ್ನು ಕಂಪಲ್ಸರಿ 1 ಅವರ್ ನೆನೆಸ್ಕೊಳ್ಳೇಬೇಕಾಗತ್ತೆ. ಅಕ್ಕಿ ಯಾವುದಾದ್ರೂ ತಗೋಬಹುದು. ಸೊಸೈಟಿ ಅಕ್ಕಿ ಆಗಲಿ ಅಥವಾ ನಾರ್ಮಲ್ ಜೀರಾ ರೈಸ್ ಆಗಲಿ, ಯಾವುದಾದ್ರೂ ನಾವು ತೆಗೆದುಕೊಳ್ಬಹುದು. ಇಲ್ಲಿ ನಾರ್ಮಲ್ ನಾನು ರೆಗ್ಯುಲರಾಗಿ ರೈಸ್ ಮಾಡೋ ಅಕ್ಕಿನೇ ಇಲ್ಲಿ ನಾನು ಯೂಸ್ ಮಾಡಿರೋದು. ಇವಾಗ ಈ ರೀತಿ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಈ ಕನ್ಸಿಸ್ಟೆನ್ಸಿಯಲ್ಲೇ ಇರಬೇಕಾಗತ್ತೆ. ನೀರು ಸ್ವಲ್ಪ ಕೂಡ ಹಾಕಿಲ್ಲ. ನಾವು ಮಿಕ್ಸ್ ಮಾಡ್ತಾ ನೋಡಿ ತುಂಬಾ ನೀರಿನ ಅಂಶ ಆಯಿತು. ಸೊ ಆದರೂ ಪರವಾಗಿಲ್ಲ, ಹೀಗೆ ಇರಬೇಕು. ಇವಾಗ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳೋಣ. ಈ ಪವಿತ್ರವಾದ ನವರಾತ್ರಿಯ ಸಂದರ್ಭದಲ್ಲಿ ದೇವಿಯ ಆರಾಧನೆ ಜೊತೆಗೆ ಮನೆಯಲ್ಲಿ ಸಿಹಿ ಖಾರದ ತಿನಿಸುಗಳಿಗೇನು ಕಡಿಮೆ ಇಲ್ಲ. ಈ 9 ದಿವಸ ಪ್ರತಿಯೊಂದು ಮನೆಯಲ್ಲಿ ಹಬ್ಬದ ವಾತಾವರಣ ನೆಲೆಗೊಂಡಿರುತ್ತೆ. ಪ್ರತಿ ದಿವಸ ಹಬ್ಬದ ರೀತಿ ಇರುತ್ತೆ. ಸೊ ಈ ನವರಾತ್ರಿಯ ಹಬ್ಬದ ಸಂಭ್ರಮದಲ್ಲಿ ನಮಗೆ ಸಿಕ್ಕಿರುವ ರಜೆಯ ಖುಷಿ ಜೊತೆ ಕುಟುಂಬ ಸ್ನೇಹಿತರ ಜೊತೆ ಕುಳಿತು ರುಚಿ ತುಂಬಿದ ಈ ತಿನಿಸು ಮಾಡಿ ನೋಡಿ ಹೇಗಿರುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ರುಚಿ ಅಂತೂ ಅದ್ಭುತವಾಗಿರುತ್ತೆ. ಹಾಗೆ ಮಾಡೋದು ಕೂಡ ತುಂಬಾ ಸರಳ. ಜಸ್ಟ್ ಅಕ್ಕಿ ಒಂದು ನೆನೆಸಿಟ್ಕೊಂಡ್ರೆ ಇದು ಮಾಡೋದು ತುಂಬಾ ಸುಲಭ. ಈ ಸ್ನ್ಯಾಕ್ಸ್ ಜೊತೆಗೆ ಗ್ರೀನ್ ಚಟ್ನಿ ಅದ್ಭುತವಾಗಿರುತ್ತೆ. ಇದು ಮಾಡೋದು ಕೂಡ ತುಂಬ ಸುಲಭ. ಜಸ್ಟ್ ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇದಿಷ್ಟು ನಾವು ಗ್ರೈಂಡ್ ಮಾಡ್ಕೊಂಡಿರೋದಷ್ಟೇ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ಗ್ರೀನ್ ಚಟ್ನಿ ತಯಾರಾಗುತ್ತೆ. ಇಷ್ಟೇ ನೋಡಿ, ತುಂಬ ಸರಳವಾಗಿ ಮಾಡೋ ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿ ಆಯಿತು. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ, ಅಭಿಪ್ರಾಯ ತಿಳಿಸೋದು ಮಾತ್ರ ಮರಿಬೇಡಿ. ಹಾಗೆ ಮೊದಲನೇ ಸಲ ನನ್ನ ಚಾನೆಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ.
ನಮ್ಮ ನವರಾತ್ರಿಯ ಸ್ಪೆಷಲ್ ಆಲೂ ರೈಸ್ ಸ್ನ್ಯಾಕ್ಸ್ ರೆಡಿ ಆಯಿತು. ಸಿಂಪಲ್ ಆ್ಯಂಡ್ ಸ್ಪೈಸಿ ರುಚಿಯೊಂದಿಗೆ ತುಂಬಿದ ಈ ಡಿಶ್ ನಿಮ್ಮ ಮನೆಯಲ್ಲಿ ಕೂಡ ತಯಾರಿಸಿ ಹಬ್ಬದ ದಿನಗಳನ್ನು ಸಂತೋಷದಿಂದ ಆಚರಿಸಿ. ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಶೇರ್ ಮಾಡಿ. ಈ ಹಬ್ಬದ ಸಿಹಿಯನ್ನು ಎಲ್ಲರಿಗೂ ಹಂಚಿ. ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ನೋಡೋದೇ ಎಲ್ಲ ನನಗೆ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡಿ. Here is our Navratri special aloo rice snacks is ready. Simple and tasty and full of flavor. ಇದನ್ನು ನೀವು ಮನೆಯಲ್ಲಿ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಬ್ಬದ ದಿನಗಳನ್ನು ಇನ್ನಷ್ಟು ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡಿ. ವಿಶಿಂಗ್ ಯು ಆಲ್ ಅ ಹ್ಯಾಪಿ ನವರಾತ್ರಿ ವಿತ್ ಲಾಟ್ಸ್ ಆಫ್ ಲವ್ ಆ್ಯಂಡ್ ಫ್ಲೇವರ್. ಇಷ್ಟೇ, ನಮ್ಮ ಕ್ರಿಸ್ಪಿ ಟೇಸ್ಟಿ ಆಲೂ ರೈಸ್ ಸ್ನ್ಯಾಕ್ಸ್ ರೆಡಿ ಆಯಿತು. ಸಿಂಪಲ್, ಕ್ವಿಕ್ ಆ್ಯಂಡ್ ಎಮ್ಮಿ. ಇದು ನಮ್ಮ ಸ್ಪೆಷಲ್ ಆಲೂ ರೈಸ್ ಸ್ನ್ಯಾಕ್ಸ್. ಪರ್ಫೆಕ್ಟ್ ಫಾರ್ ಈವ್ನಿಂಗ್ ಟೈಮ್. ಮೇಕ್ ಇಟ್, ಟೇಸ್ಟ್ ಇಟ್ ಆ್ಯಂಡ್ ಸ್ಪ್ರೆಡ್ ಹ್ಯಾಪಿನೆಸ್. ನವರಾತ್ರಿ ಟೈಮಲ್ಲೇ ಅಲ್ಲ, ಯಾವಾಗ ಬೇಕಾದರೂ ಈಸಿಯಾಗಿ ಮಾಡಬಹುದಾದಂತಹ ಆಲೂ ರೈಸ್ ಸ್ನ್ಯಾಕ್ಸ್ ಒಂದು ಸಲ ಟ್ರೈ ಮಾಡಿದರೆ ಮತ್ತೆ ಮತ್ತೆ ಮಾಡಬೇಕಂತ ಅನಿಸ್ತಾ ಇರುತ್ತೆ. ಮಾಡೋ ಅಡುಗೆ ಪ್ರೀತಿಯಿಂದ ಮಾಡಿ. ಸಿಂಪಲಾಗಿ ಮಾಡೋ ಅಡುಗೆ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಬಾಯ್ ಬಾಯ್.